ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತೊಂದು ಸಿಂಪಲ್ ಟೊಮೆಟೊ ಚಿತ್ರಾನ್ನ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ಬ್ಯಾಚುಲರ್ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ವೆರಿ ಮಿನಿಮಮ್ ಇಂಗ್ರೀಡಿಯೆಂಟ್ಸಿಂದ ಮಾಡ್ಕೋಬೋದು. ಮನೇಲಿ ಯಾವಾಗಲೂ ಇರೋವಂಥ ಒಂದು ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಸಖತ್ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ನೋಡಿ, ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು 4ರಿಂದ 5 ಮೆಣಸಿನ್ಕಾಯಿ ತೊಗೊಂಡು ಅದಕ್ಕೆ ಒಂದು 5-6 ಹೆಸರು ಬೆಳ್ಳುಳ್ಳಿ ಆ್ಯಂಡ್ ಸ್ವಲ್ಪ ಉಪ್ಪು, ಹಾಗೆ ಒಂದು 4ರಿಂದ ಒಂದು 5 ಇಂಚು ಒಣ ಕೊಬ್ಬರಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಅದನ್ನು ಸೈಡಿಗೆ ಎತ್ತಿಟ್ಕೊಂಡು, ನೋಡಿ ನಾನು 5 ಟೊಮೆಟೊ ತೊಗೊಂಡಿದ್ದೀನಿ. ನಿಮ್ಮ ಒಂದು ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ನೋಡಿಕೊಂಡು ನಿಮ್ಮ ಫ್ಯಾಮಿಲಿಗೆ ತಕ್ಕಂತೆ ತೊಗೊಳ್ಳಿ. ನಾನು 4 ಜನಕ್ಕೆ ಮಾಡ್ಕೊತಾ ಇದ್ದೀನಿ. ಆದಷ್ಟು ಚಿಕ್ಕದಾಗಿ ಹೆಚ್ಕೊಳ್ಳಿ, ಯಾಕಂದರೆ ಸ್ಮ್ಯಾಶ್ ಆದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇದಕ್ಕೆ ಯಾವುದೇ ಒಂದು ಮಸಾಲೆ ಆಗಲಿ ಅದು ಇದು ಏನು ಬೇಕಾಗಿಲ್ಲ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಆ್ಯಂಡ್ ವೆರಿ ಕ್ವಿಕ್ಕಾಗಿ ಕೂಡ ಆಗುತ್ತೆ. ಮ್ಯಾಕ್ಸಿಮಮ್ ಒಂದು 5 ಮಿನಿಟ್ಸಲ್ಲಿ ಆಗಿಬಿಡುತ್ತೆ. ನೋಡಿ, ಇಷ್ಟು ಟೊಮೊಟೊ ನನಗೆ ಸಾಕಾಗುತ್ತೆ ನಮ್ಮ ಫ್ಯಾಮಿಲಿಗೆ. ಸೊ ಇಷ್ಟೇ ಸಾಕು. ಜಾಸ್ತಿ ಟೊಮೊಟೊ ತೊಗೊಂಡ್ಬಿಟ್ಟಿದ್ದೀನಿ, ಹಾಗಾಗಿ ಒಂದೆರಡು ತೆಗೆದಿದ್ದೀನಿ. ನೋಡಿ, ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡು ಪಾತ್ರೆ ಬಿಸಿ ಆದಮೇಲೆ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಫಸ್ಟ್ ಬಂದುಬಿಟ್ಟು ಶೇಂಗಾ ಹಾಕ್ಕೋಬೇಕು. ಎಣ್ಣೆ ಮೀಡಿಯಮ್ ಬಿಸಿ ಇರಲಿ, ತುಂಬ ಹೈ ಬಿಸಿ ಮಾಡಬೇಡಿ, ಬೇಗ ಸೀದೋಗ್ಬಿಡುತ್ತೆ. ನೋಡಿ, ಒಂದೆರಡು ಇಡೀ ಶೇಂಗಾ ಹಾಕ್ಕೊಂಡಿದ್ದೀನಿ. ಶೇಂಗಾ ಸ್ವಲ್ಪ ಹೊಟ್ಟೆ ಹೊಡೆದ್ಮೇಲೆ ಚೆನ್ನಾಗಿ ಶೇಂಗಾ ಬೆಂದಿದ್ದಾವೆ ಅಂದಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಚಟಪಟ ಅಂತ ಅನ್ಸ್ಕೋಬೇಕು. ಅದಾದಮೇಲೆ ನಾವು ಫಸ್ಟಿಗೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನೇ ಹಾಕ್ಬಿಡ್ಬೇಕು. ಯಾಕಂದರೆ ಅದು ಹಸಿ ವಾಸನೆ ಹೋಗಬೇಕಲ್ವ, ಯಾಕಂದರೆ ಬೆಳ್ಳುಳ್ಳಿ ಹಾಕಿರ್ತೀವಲ್ವ, ಹಾಗಾಗಿ ಅದು ಹಾಕಿದ್ಮೇಲೆ ಕರಿಬೇವು ಹಾಕ್ಬಿಡಿ. ಮೊದಲೇ ಯಾಕೆ ಹಾಕ್ಬಾರ್ದು ಅಂದರೆ ಅದು ಎಣ್ಣೆ ಎಲ್ಲ ಸಿಡಿದ್ಬಿಡುತ್ತೆ, ಹಾಗಾಗಿ ನಾನು ಮೆಣಸಿನ್ಕಾಯಿ ಹಾಕಿದ್ಮೇಲೆ ಹಾಕಿದ್ದೀನಿ. ಬೆಂದಮೇಲೆ ಟೊಮೆಟೊ ಹಾಕ್ಕೊಳ್ರಿ. ಆ ವಿಡಿಯೋ ಮಿಸ್ ಆಗಿದೆ, ಸಾರಿ. ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಬೆಂದಿಸಿ ಆ್ಯಂಡ್ ಸ್ವಲ್ಪ ಮುಚ್ಚೋದ್ರಿಂದ ಚೆನ್ನಾಗಿ ಸಾಫ್ಟಾಗಿ ಬೆಳೆಯುತ್ತೆ. ಒಂದು ಸ್ವಲ್ಪ ಹೊತ್ತು ಬೆನ್ಸ್ಕೊಂಡು ತೆಗೆದ್ಮೇಲೆ ಒಂದು ಸ್ವಲ್ಪ ಅದರಲ್ಲಿ ನಿಂಬೆ ಉಪ್ಪು ಹಾಕಿ, ಏಕೆಂದರೆ ನಮ್ಮ ಮನೇಲಿ ನಿಂಬೆಹಣ್ಣಿಲ್ಲ, ಹಾಗಾಗಿ ನಿಂಬೆ ಉಪ್ಪು ಹಾಕಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ನಿಂಬೆಹಣ್ಣಿಗೂ ಇದಕ್ಕೂ ಏನು ವ್ಯತ್ಯಾಸ ಅಂತೇನು ಅನಿಸಲ್ಲ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಹಾಗೆ ಕಲಿಸ್ತಾ ಇರಿ, ಮತ್ತು ತಳ ಹಿಡಿದ್ಬಿಡುತ್ತೆ. ಯಾಕಂದರೆ ಬರೀ ಎಣ್ಣೆಯಲ್ಲೇ ಮಾಡ್ತಾ ಇರ್ತೀವಲ್ವ, ಹಂಗಾಗಿ ತಳ ಹಿಡಿದ್ಬಿಡುತ್ತೆ. ಆಮೇಲೆ ಲಾಸ್ಟಿಗೆ ಒಂದು 2 ಸ್ಪೂನ್ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಲಾಸ್ಟಿಗೆ ಹಾಕ್ಕೊಳ್ಳೋದ್ರಿಂದ ಪೂರ್ತಿ ರೈಸ್ ರೆಡ್ ಕಲರ್ ಆಗೋದಿಲ್ಲ. ಯಾಕಂದರೆ ಸ್ವಲ್ಪ ಕೊನೆಯಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಹಸಿ ವಾಸನೆ ಹೋಗಿದ ತಕ್ಷಣ ಆಫ್ ಮಾಡಿಬಿಟ್ರೆ ಆಯಿತು. ನೋಡಿ, ನಮ್ಮ ಚಿತ್ರಾನ್ನ ರೆಡಿ. ಈಗ ರೈಸ್ಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ಸಖತ್ ಟೇಸ್ಟಿಯಾಗಿದೆ. ನೋಡಿ, ರೈಸ್ ರೆಡಿ ಇದೆ. ರೈಸ್ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಫಸ್ಟಿಗೆ ರೈಸ್ಗೆ ಎಷ್ಟು ಬೇಕೋ ಅಷ್ಟು ಹುಳಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಇನ್ಸ್ಟಂಟ್ ಚಿತ್ರಾನ್ನ ಇಸ್ ರೆಡಿ. ಸೂಪರ್ ಟೇಸ್ಟಿಯಾಗಿರುತ್ತೆ. ಮಕ್ಕಳು ತುಂಬಾ ಇಷ್ಟಪಡುತ್ತಾರೆ. ಹಾಗೆ ಲಂಚ್ ಬಾಕ್ಸ್ ರೆಸಿಪಿನೂ ಹೌದು. ಲಂಚ್ ಬಾಕ್ಸ್ಗೂ ಮಾಡ್ಬೋದು, ಮಾರ್ನಿಂಗೂ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಅಕಸ್ಮಾತಾಗಿ ಯಾರಾದರೂ ಗೆಸ್ಟ್ ಬಂದರೆ ಕ್ವಿಕ್ಕಾಗಿ ಮಾಡಿಬಿಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಸಖತ್ತಾಗಿದೆ. ಕಲರ್ ನೋಡಿ, ಸೂಪರಾಗಿದೆ. ಥ್ಯಾಂಕ್ ಯು ಆಲ್. ಸಬ್ಸ್ಕ್ರೈಬ್.